ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ಈಗಾಗಲೇ ಭಾಗ್ಯ ಮಾವನ್ಗೆ ಹೊಸ ಕಾರು ತೆಗೆಸ್ಕೊಟ್ಟಿದ್ದಾಳೆ. ಕಾರನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಮನೆಯವರೆಲ್ಲ ಪೂಜೆ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ. ನೀವೆಲ್ಲ ಮನೆಗೆ ಹೋಗಿ ನಾನು ಸೀದಾ ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಭಾಗ್ಯ ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋಗ್ತಾಳೆ. ಹೋಟೆಲ್ಗೆ ಹೋಗಿ ಅಲ್ಲಿ ಎಲ್ಲರಿಗೂ ಸಿಹಿ ಹಂಚ್ತಾಳೆ. ಈ ಸಿಹಿ ಯಾಕೆ ಅಂತ ಕೇಳಿದಾಗ ಮಾವನಿಗೆ ಹೊಸ ಕಾರ್ ಕೊಡಿಸ್ದೆ, ಅದೇ ಖುಷಿಯಲ್ಲಿ ಅಂತ ಭಾಗ್ಯ ಹೇಳ್ತಾಳೆ. ಮಾವನ ಹತ್ರ ಒಂದು ಹಳೆ ಸ್ಕೂಟರ್ ಇತ್ತು. ಇತ್ತೀಚೆಗಷ್ಟೇ ಅವರು ಅದರಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಆಗೋದು ಬೇಡ ಅಂತ ಅವರಿಗೊಂದು ಹೊಸ ಕಾರ್ ಕೊಡ್ಸಿದ್ದೀನಿ ಅಂತ ಭಾಗ್ಯ ಅವಳ ಸಹೋದ್ಯೋಗಿಗಳ ಹತ್ರ ಹೇಳ್ಕೊಂಡಾಗ ಭಾಗ್ಯ ಬಗ್ಗೆ ಎಲ್ಲರೂ ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಇನ್ನೊಂದ್ ಕಡೆ ಅದೇ ಹೊತ್ತಲ್ಲಿ ಭಾಗ್ಯಳ ಮ್ಯಾನೇಜರ್ ಅಲ್ಲಿಗೆ ಬಂದು ಹೋಟೆಲ್ಗೆ VIP ಬರ್ತಾ ಇದ್ದಾರೆ, ಅವರಿಗೆ ಊಟ ಮತ್ತು ಅವರ ಆತಿಥ್ಯದ ಜವಾಬ್ದಾರಿಯನ್ನ ನೀವೇ ನೋಡ್ಕೊಳ್ಳಿ ಭಾಗ್ಯ ಅಂತ ಭಾಗ್ಯಗೆ ಜವಾಬ್ದಾರಿ ವಹಿಸ್ತಾರೆ. ಅದಕ್ಕೆ ಭಾಗ್ಯಗೆ ತುಂಬಾನೇ ಖುಷಿ ಆಗುತ್ತೆ. ಜೊತೆಗೆ ಅವಳ ಸಹೋದ್ಯೋಗಿಗಳು ಕೂಡ ಅವಳಿಗೆ ಸಹಕಾರ ನೀಡ್ತಾರೆ. ಆ ಜವಾಬ್ದಾರಿನ ನಾನೇ ತಗೊಂಡು ಮಾಡ್ತೀನಿ, ನೀವು ಹೋಟೆಲ್ ಬೇರೆ ಕೆಲಸನ ನೋಡ್ಕೊಳ್ಳಿ, VIP ನಾನೇ ಎಲ್ಲ ರೆಡಿ ಮಾಡ್ತೀನಿ ಅಂದಾಗ ನಾವೇ ಮಾಡ್ತೀವಿ ಮೇಡಮ್, ನೀವು ನಮಗೆ ಹೇಳ್ಕೊಟ್ಟಿದ್ದೀರಲ್ಲ, ಇದನ್ನ ನಾವೇ ಮಾಡ್ತೀವಿ ಅಂತ ಸಹೋದ್ಯೋಗಿಗಳು ಮುಂದಾಗ್ತಾರೆ. ಆಗ ಆಯ್ತು ಅಂತ ಭಾಗ್ಯ ಕೂಡ ಅವರಿಗೆ ಜವಾಬ್ದಾರಿ ಕೊಡ್ತಾಳೆ. ಇನ್ನೊಂದ್ ಕಡೆ ಮನೆಯಲ್ಲಿ ಬಿದ್ದು ಕೈಗೆ ತಾಂಡವ್ ಗಾಯ ಮಾಡ್ಕೊಂಡಿರ್ತಾನೆ. ಶ್ರೇಷ್ಠಗೆ ಎಷ್ಟೇ ಕಾಲ್ ಮಾಡಿದ್ರು ಅವಳು ಕನ್ನಿಕಾ ಜೊತೆ ಮೀಟಿಂಗ್ ಅಲ್ಲಿ ಬ್ಯುಸಿ ಇದ್ದಿದ್ರಿಂದ ಅವನ ಕಾಲ್ಗಳನ್ನ ಮೇಲಿಂದ ಮೇಲೆ ಕಟ್ ಮಾಡ್ತಾನೆ ಇರ್ತಾಳೆ. ಇದರಿಂದ ತಾಂಡವ್ಗೆ ಕೂಡ ಬಹಳನೇ ಕೋಪ ಬಂದಿರುತ್ತೆ. ಕೊನೆಗೂ ಫೋನ್ ರಿಸೀವ್ ಮಾಡುವ ಶ್ರೇಷ್ಠ, ಏನಾಯ್ತು ತಾಂಡವ್, ಯಾಕೆ ಪದೇ ಪದೇ ಕಟ್ ಮಾಡ್ತಾ ಇದೆಯಾ, ಕಾಲ್ ಕಟ್ ಮಾಡ್ದೆ ಅಂತ ಅಂದ್ರೆ ಬ್ಯುಸಿ ಇದೀವಿ ಅಂತ ಅರ್ಥ ತಾನೆ, ಅಷ್ಟು ಗೊತ್ತಾಗಲ್ವಾ ಅಂತ ರೇಗಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ತಾಂಡವ್, ಶ್ರೇಷ್ಠ ನಾನು ಮನೆಯಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಇಷ್ಟು ಚಿಕ್ಕ ವಿಷಯಕ್ಕೆ ಸಣ್ಣ ಮಕ್ಕಳ ತರ ನನಗೆ ಫೋನ್ ಮಾಡಿ ಹೇಳ್ತಾ ಇದೆಯಾ, ಅಲ್ಲೇ ಎಲ್ಲೋ ಆಯಿಂಟ್ಮೆಂಟ್ ಇದೆ ನೋಡು, ಅದನ್ನ ಹಚ್ಕೋ, ಇದಕ್ಕೆಲ್ಲ ನನಗೆ ಫೋನ್ ಮಾಡ್ತೀಯ ತಾಂಡವ್ ಅಂತ ಹೇಳಿ ಮತ್ತೆ ರೇಗಾಡಿ ಫೋನ್ ಕಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ತಾಂಡವ್ ಮನೆಯ ಡೋರ್ ಬೆಲ್ ಆಗ್ತಾ ಇದ್ದಾಗೆ ತಾಂಡವ್ ಶ್ರೇಷ್ಠನೇ ಬಂದ್ಲು, ತಡಿಯುಳಿಗೆ ಮಾಡ್ತೀನಿ ಅಂತ ಹೋಗಿ ಡೋರ್ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಕೊರಿಯರ್ ಬಾಯ್ ಬಂದು ನಿಂತಿರ್ತಾನೆ. ಜೊತೆಗೆ ಕೈಯಲ್ಲಿ ಒಂದು ಬೊಕ್ಕೆ ಹಿಡ್ಕೊಂಡು ಬಂದಿರ್ತಾನೆ. ಇದು ಶ್ರೇಷ್ಠ ಅವರಿಗೆ ಸರ್ ಅಂತ ಹೇಳಿದಾಗ ತಾಂಡವ್ ಅದಕ್ಕೆ ಸೈನ್ ಮಾಡಿ ಬೊಕ್ಕೆ ತಗೊಳ್ತಾನೆ. ಶ್ರೇಷ್ಠಾಗಿ ಇದನ್ನ ಯಾರು ಕಳ್ಸಿರ್ಬೋದು ಅಂತ ನೋಡಿದಾಗ ಅವಳಿಗೆ ಅವಳ ಬೆಸ್ಟ್ ಫ್ರೆಂಡ್ ಒಬ್ಬ ಬೊಕ್ಕೆಯನ್ನ ಕಳ್ಸಿಕೊಟ್ಟಿರ್ತಾನೆ. ಇಷ್ಟು ಬೇಗ ಇವಳು ಈ ಮನೆ ಅಡ್ರೆಸ್ನ ಯಾರಿಗೆ ಕೊಟ್ಲಪ್ಪ ಅಂತ ಗೊಣಕೊಂಡು ಬೊಕ್ಕೆ ತಗೊಂಡೋಗಿ ಒಳಗಿರ್ತಾನೆ. ಇದೆಲ್ಲ ಆದ್ಮೇಲೆ ಶ್ರೇಷ್ಠ ಮನೆಗೆ ಬರ್ತಾಳೆ. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಒಂದು ಮುಖ್ಯವಾದ ಮೀಟಿಂಗ್ ಇತ್ತು ತಾಂಡವ್ ಅಂತ ಶ್ರೇಷ್ಠ ಉತ್ತರಿಸ್ತಾಳೆ. ಏನ್ ಮೀಟಿಂಗ್ ಅದು ಅಂತ ಕೇಳಿದಾಗ, ಇದು ನಮ್ಗೆ ತುಂಬಾ ಪ್ರಯೋಜನ ಆಗೋ ಮೀಟಿಂಗ್, ಅದು ಏನು ಅಂತ ಹೇಳಿ ಇನ್ ಮುಂದೆ ಗೊತ್ತಾಗುತ್ತೆ, ವೇಟ್ ಅಂಡ್ ಸಿ ಅಂತ ಹೇಳ್ತಾಳೆ. ಶ್ರೇಷ್ಠ ಮತ್ತು ಕನ್ನಿಕಾ ಸೇರ್ಕೊಂಡು ಮಾಡ್ತಾ ಇರೋ ಪ್ಲಾನ್ ಬಗ್ಗೆ ಯಾವುದೇ ಅರಿವೇ ಇಲ್ಲದೆ ಭಾಗ್ಯ ಮಾತ್ರ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇರ್ತಾಳೆ. ಇನ್ನೊಂದ್ ಕಡೆ ಭಾಗ್ಯಗೆ ಏನಾದ್ರೂ ಮಾಡಿ ಪಾಠ ಕಲಿಸ್ಬೇಕು ಅಂತಾನೆ ಕಾಯ್ತಾ ಇದ್ದ ಕನ್ನಿಕಾಗೆ ಈಗ ಶ್ರೇಷ್ಠ ಕೂಡ ಕೈ ಜೋಡಿಸಿರ್ತಾಳೆ. ಈಗಾಗಲೇ ಕನ್ನಿಕಾ ಕುತಂತ್ರ ಶುರು ಮಾಡಿರ್ತಾಳೆ. 5 ಸ್ಟಾರ್ ಹೋಟೆಲ್ನ ಮ್ಯಾನೇಜರ್ಗೆ ಫೋನ್ ಮಾಡಿ ಭಾಗ್ಯ ಮೇಲೆ ಇಲ್ದಿರೋ ಅಪವಾದಗಳನ್ನ ಬರೋ ಹಾಗೆ ಮಾಡಿ ಅವಳ ಕೆಲಸ ಹೋಗೋ ತರ ಮಾಡಬೇಕು, ಅದೇನ್ ಮಾಡ್ತೀರಾ ಅಂತ ನೀವೇ ನೋಡಿ ಅಂತ ಹೇಳಿದಾಗ ಮ್ಯಾನೇಜರ್ ಒಂದ್ಸರಿ ಒಪ್ಕೊಳ್ಳೋದಿಲ್ಲ. ಅದು ಹೇಗೆ ಮಾಡೋದು ಮೇಡಮ್, ಅವ್ರು ತುಂಬಾ ಒಳ್ಳೆಯವರು ಅಂತೆಲ್ಲ ಭಾಗ್ಯಗೆ ಸಪೋರ್ಟ್ ಮಾಡ್ಕೊಂಡೇ ಮಾತಾಡ್ತಾರೆ. ನಿಮ್ಗೆ ನಿಮ್ಮ ಕೆಲಸ ಬೇಕು ಅಂತ ಇದ್ರೆ ನಾನು ಹೇಳೋ ಕೆಲಸನ ಸುಮ್ಮನೆ ಬಾಯಿ ಮುಚ್ಕೊಂಡು ಮಾಡಿ, ಇಲ್ಲ ಅಂದ್ರೆ ನೀವು ಕೆಲಸ ಬಿಡೋದಕ್ಕೆ ರೆಡಿ ಆಗಿರಿ ಅಂತ ಕನ್ನಿಕಾ ಹೇಳಿದಾಗ, ಇಲ್ಲ ಮೇಡಮ್ ನೀವು ಹೇಳ್ದಾಗೆ ನಾವು ಮಾಡ್ತೀವಿ ಅಂತ ಹೇಳಿ ಮ್ಯಾನೇಜರ್ ಕೂಡ ಅವಳ ಪ್ಲಾನ್ಗೆ ಒಪ್ಕೊಳ್ತಾರೆ. ಈ ಕಡೆ ಶ್ರೇಷ್ಠಗೆ ಬೆಳಿಗ್ಗೆ ಎದ್ದು ಒಂದು ಲೋಟ ಕಾಫಿ ಮಾಡಿಕೊಡು ಹನಿ, ತುಂಬಾ ತಲೆನೋಯ್ತಿದೆ ಅಂತ ತಾಂಡವ್ ಕೇಳಿದಾಗ, ಜಾಗಿಂಗ್ ಹೋಗಿ ಬರ್ತೀನಿ, ಅದಾದ್ಮೇಲೆ ಇಬ್ರು ಸೇರ್ಕೊಂಡು ಕಾಫಿ ಕುಡಿಯೋಣ ಅಂತ ಅವಳು ತನ್ನ ಪಾಡಿಗೆ ತಾನು ಹೊರಟೆ ಹೋಗ್ತಾಳೆ. ಇದಕ್ಕಿಂತ ಹಿಂದೆ ಕೂಡ ಅವಳು ಹೋಟೆಲ್ನಿಂದಾನೇ ಆರ್ಡರ್ ಮಾಡಿ ತಾಂಡವ್ಗೆ ಊಟ ತಿನ್ಸಿರ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದ ತಾಂಡವ್ಗೆ ಈಗಾಗಲೇ ಬಹಳ ರೋಸಿ ಹೋಗಿರುತ್ತೆ. ಇನ್ನೊಂದ್ ಕಡೆ ಭಾಗ್ಯ ಮನೆಗೆ ಬರೋ ನೆರೆ ಮನೆಯವರು ಕುಸುಮ ಸೊಸೆಯನ್ನ ಹೊಗಳ್ತಾ ಇರ್ತಾರೆ. ಇಂಥ ಸೊಸೆಯನ್ನ ಪಡೆಯೋದಕ್ಕೆ ನಾನು ತುಂಬಾ ಮಾಡಿದ್ದೆ ಅಂತೆಲ್ಲ ಭಾಗ್ಯನ ಹೊಗಳ್ತಾ ಇರ್ತಾರೆ.
ಆಗ ಭಾಗ್ಯ ಹಾಗೇನೂ ಇಲ್ಲ, ಇಂಥ ಅತ್ತೆ ಮಾವನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ಕೊಳ್ತಾಳೆ. ಇದೇ ಸಂದರ್ಭದಲ್ಲಿ ಹೋಟೆಲ್ ಮ್ಯಾನೇಜರ್ ಭಾಗ್ಯಗೆ ಫೋನ್ ಮಾಡಿ ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಕೆಲ್ಸಕ್ಕೆ ಬನ್ನಿ ಅನ್ನುವಾಗ ಭಾಗ್ಯ ಕಸಿವಿಸಿ ಮಾಡಿಕೊಂಡೆ ಆಯ್ತು ಸರ್ ಅಂತ ಯೋಚನೆಯಲ್ಲೇ ಫೋನ್ ಇಡ್ತಾಳೆ. ಮಾರನೇ ದಿನ ಭಾಗ್ಯ ಮ್ಯಾನೇಜರ್ ಹೇಳ್ದಂತೆನೆ ಬೇಗ ಕೆಲಸಕ್ಕೆ ಕೂಡ ಹೋಗ್ತಾಳೆ. ಅವಳು ಹೋಟೆಲ್ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಹೋಟೆಲ್ ಮುಂದೆ ಬಹಳ ದೊಡ್ಡ ಗಲಾಟೆನೇ ನಡೀತಾ ಇರುತ್ತೆ. ಏನು ಅಂತ ಹಿತ ಹತ್ರ ವಿಚಾರಿಸಿದಾಗ VIP ಅತಿಥಿಗಳಿಗೆ ನಾವು ಊಟ ಮಾಡಿಕೊಟ್ಟಿದ್ವಲ್ಲ, ಅದರಲ್ಲಿ ಆಹಾರದಲ್ಲಿ ಏನೋ ವ್ಯತ್ಯಾಸ ಆಗಿ ಅವರು ಹುಷಾರ್ ತಪ್ಪಿ ಆಸ್ಪತ್ರೆ ಸೇರ್ಕೊಂಡಿದ್ದಾರಂತೆ. ಅದಕ್ಕೆ ಅವ್ರ ಮನೆಯವರೆಲ್ಲ ಬಂದು ಇಲ್ಲೇ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹಿತ ಹೇಳ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಲ್ಲೇ ಮಾಧ್ಯಮದವರು ಕೂಡ ಬಂದು ಅಲ್ಲಿ ಜಮಾಯಿಸ್ತಾರೆ. ಮಾಧ್ಯಮದವರು ಬಂದಿದ್ದಾರೆ, ಇನ್ನು ಈ ವಿಷಯ ಚಿಕ್ಕದಾಗಿ ಉಳಿಯೋದಿಲ್ಲ ಅಂತ ಎಲ್ಲರೂ ಗಾಬರಿ ಪಟ್ಕೊಳ್ತಾರೆ. ಭಾಗ್ಯ ಕೂಡ ಒಂದು ಕ್ಷಣ ತಡವರಿಸಿ ಹೋಗ್ತಾಳೆ. ಮಾಧ್ಯಮದವರು ಬಂದು ಹೋಟೆಲ್ ಮ್ಯಾನೇಜ್ಮೆಂಟ್ನ ಪ್ರಶ್ನೆ ಮಾಡ್ತಾರೆ. ಇಷ್ಟೊಂದೆಲ್ಲ ದೊಡ್ಡ ಅನಾಹುತ ಆಗಿದೆ, ಈ ಹೋಟೆಲ್ನ ಮುಚ್ಚಿಸ್ಬೇಕು ಅಂತ ಎಲ್ಲ ಧಿಕ್ಕಾರ ಕೂಗ್ತಾ ಇರಬೇಕಾದ್ರೆ ಹೋಟೆಲ್ ಮ್ಯಾನೇಜರ್ ಮುಂದೆ ಬಂದು ಇದ್ರ ಬಗ್ಗೆ ನಾವು ಜವಾಬ್ದಾರಿಯನ್ನ ಭಾಗ್ಯಗೆ ವಹಿಸ್ಕೊಟ್ಟಿದ್ವಿ, ನೀವು ಏನೇ ಪ್ರಶ್ನೆ ಮಾಡೋದಿದ್ರು ಅವ್ರ ಹತ್ರ ಕೇಳಿ ಅಂತ ಹೇಳಿದಾಗ ಮಾಧ್ಯಮದವರು ಭಾಗ್ಯ ಅವರ ನಾವೇ ಒಂದು ಉತ್ತಮ ಗೃಹಿಣಿ ಅಂತ ಅವ್ರ ಬಗ್ಗೆ ಟಿವಿನಲ್ಲಿ ಹೊಗಳಿದ್ವಲ್ಲ, ಅವರೇನ ಅದೇ ಭಾಗ್ಯನ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಭಾಗ್ಯ ಕೂಡ ಮುಂದೆ ಬರ್ತಾರೆ. ಮಾಧ್ಯಮದವರು ಅವಳಿಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಏನ್ ಮೇಡಮ್, ಎಲ್ಲರಿಗೂ ಪಾಪ್ಯುಲಾರಿಟಿ ಅಂತ ಬಂದಾಗ ನೆತ್ತಿಗೆ ಹತ್ತೋ ಹಾಗೆ ನಿಮ್ಗೂ ಆಯ್ತಾ, ಹೇಗೆ ಏನ್ ಮಾಡಿದ್ರು ನಡೀತೆ ಅನ್ನೋ ಬೇಜವಾಬ್ದಾರಿನ ಏನು ಅಂತೆಲ್ಲ ಅವಳಿಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಾಗ್ಯ ನನಗೆ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನನಗೆ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ತಡವರಿಸ್ತಾನೆ ಮಾತಾಡ್ತಾಳೆ. ಆಗ ಮಾಧ್ಯಮದವರು ಏನ್ ಮೇಡಮ್, ಏನ್ ಉತ್ತರ ಕೊಡೋದು, ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಬೇಕಾ ಅಂತೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಾಗ್ಯಗೆ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗದೆ ಅವಳು ಗಾಬರಿ ಆಗಿರ್ತಾಳೆ. ಇನ್ನೊಂದ್ ಕಡೆ ಮ್ಯಾನೇಜರ್ ಬಂದು ಹೋಟೆಲ್ನ ಮುಚ್ಚೋದಕ್ಕಾಗಲ್ಲ, ಹೋಟೆಲ್ ಓನರ್ ಬರ್ತಾರೆ, ಅವರೇ ಏನು ಅಂತ ಪರಿಹಾರ ಕೊಡ್ತಾರೆ ಅಂದಾಗ ಭಾಗ್ಯಗೆ ಗಾಬರಿ ಆಗುತ್ತೆ. ಏನು ಹೋಟೆಲ್ ಓನರ್ ಬರ್ತಾ ಇದ್ದಾರಾ ಸರ್ ಅಂತ ಕೇಳಿದಾಗ ಹೌದು ಭಾಗ್ಯ ಅವರೇ, ನೀವು ಮಾಡಿದಿರಲ್ಲ ಅನಾಹುತ, ಅದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ, ಅವರೇ ಕೊಡ್ಬೇಕು ಅಂತಾರೆ. ಇದಾದ್ಮೇಲೆ ಕಾರ್ ಕೂಡ ಬರುತ್ತೆ. ಅಲ್ಲಿಂದ ಕನ್ನಿಕಾ ಕೂಡ ಕೆಳಗಿಳ್ತಾಳೆ. ಅವಳು ಕೆಳಗಿಳಿತಾ ಇದ್ದ ಹಾಗೆ ಮಾಧ್ಯಮದವರು ಅಲ್ಲಿ ಸೇರಿದ ಜನ ಎಲ್ಲ ಅವಳನ್ನ ಮುತ್ತಾಕೊಳ್ತಾರೆ. ಮೊದಲಿಗೆ ಓನರ್ ಯಾರು ಅಂತ ಭಾಗ್ಯಗೆ ಗೊತ್ತಾಗೋದಿಲ್ಲ. ಆಗ ಜನರೆಲ್ಲ ಸರಿದ ಮೇಲೆ ಅಲ್ಲಿ ಕನ್ನಿಕಾ ನಿಂತಿರೋದು ಗೊತ್ತಾಗುತ್ತೆ. ಆಗ ಹೋಟೆಲ್ನ ಓನರ್ ಕನ್ನಿಕಾ ಅಂತ ಗೊತ್ತಾದಾಗ ಭಾಗ್ಯ ಇನ್ನಷ್ಟು ಗಾಬರಿಯಾಗಿ ಅವಳಿಗೆ ಶಾಕ್ ಆಗುತ್ತೆ. ಭಾಗ್ಯ ಗಾಬರಿಯಾಗಿ ಕನ್ನಿಕಾಳನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಇನ್ನು ಕನ್ನಿಕಾಳ ಮುಂದಿನ ನಡೆ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.